ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಸಣ್ಣ ಮಂದಿಗೆ. ನಾನು ಉದ್ಯೋಗ ಚರಿತ್ರೆ ಯೂಟ್ಯೂಬ್ ಚಾನಲ್ ವತಿಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಇದೇ ಮೊದಲ ಬಾರಿಗೆ ಏನಾದರೂ ಈ ನನ್ನ ಉದ್ಯೋಗ ಚರಿತ್ರೆ ಎಂಬಂಥ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಕರೆತಂದು ಸಬ್ಸ್ಕ್ರೈಬ್ ಮಾಡಿಸಿ. ಯಾಕೆಂದರೆ ನಾವು ಏನಾದರೂ ಈ ಉದ್ಯೋಗ ಚರಿತ್ರೆಯಲ್ಲಿ ಯಾವುದೇ ರೀತಿ ಹೊಸವಾದ ಮಾಹಿತಿ, ಅಧಿಸೂಚನೆಗಳು, ಸರ್ಕಾರದ ನೋಟಿಫಿಕೇಷನ್ಸ್, ಯಾವುದೇ ಸರ್ಕಾರಿ ಹಾಗೂ ಖಾಸಗಿ ಜಾಬ್ಸ್ಗಳ ಬಗ್ಗೆ ನೋಟಿಫಿಕೇಷನ್ ಪ್ರತಿಯೊಂದರ ಬಗ್ಗೆ ಪರಿಪರಿಯಾಗಿ ನಾವು ಏನು ಮಾಡ್ತಿರ್ತೀವಪ್ಪ ಅಂದರೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಿರ್ತೀವಿ. ಆದ ಕಾರಣ ನೀವು ಮಾಹಿತಿಯನ್ನು ಯಾವ ಕಾಲ್ಫಾರ್ಮ್ ಅದು ಯಾವುದು ಅಧಿಸೂಚನೆ ನೋಟಿಫಿಕೇಷನ್ ಬಿಟ್ಟಾರ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೂ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆಲ್ ನೋಟಿಫಿಕೇಷನ್ ಮೇಲೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಯಾವುದೇ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲ ಬಾರಿಗೆ ನಿಮ್ಮ ನೋಟಿಫಿಕೇಷನ್ ಬಾಕ್ಸಲ್ಲಿ ಬಂದು ಕುಂತೈತಿ. ಆ ನಂತರ ನೀವು ಯಾವ ನೋಟಿಫಿಕೇಷನ್ ಆಗಿದೆ ಎಂಬುದನ್ನು ನೀವು ನೋಡೋಕೆ ನಿಮಗೆ ಹೆಲ್ಪ್ ಆಗ್ತೈತಿ. ಆದ ಕಾರಣ ನೀವು ಏನು ಮಾಡಪ್ಪ ಅಂದ್ರೆ ಈ ಉದ್ಯೋಗ ಚರಿತ್ರೆ ಎಂಬಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಷಯಕ್ಕೆ ಬರೋಣ. ನೇರವಾಗಿ ವಿಷಯಕ್ಕೆ ಬಂದರೆ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಅಧಿಸೂಚನೆ ಹೊರಡಿಸಲು ಬಾಕಿ ಇರುವಂಥ ಪ್ರಸ್ತಾವನೆಗಳು ಯಾವ್ಯಾವಪ್ಪ ಅಂದ್ರೆ ಬಾಕಿ ಹಂತದಲ್ಲಿರ್ತಕ್ಕಂಥ ಪ್ರಸ್ತಾವನೆಗಳು ಯಾವ್ಯಾವಪ್ಪ ಅಂದ್ರೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಬಾಕಿ ಹಂತದಲ್ಲಿರ್ತಕ್ಕಂಥ ಪ್ರಸ್ತಾವನೆಗಳು KPSCಯಲ್ಲಿ ಬಾಕಿ ಇರ್ತಕ್ಕಂಥ ಪ್ರಸ್ತಾವನೆಗಳು ಯಾವಪ್ಪ ಅಂದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೇಮಕಾತಿ ಶಾಖೆ ಒಳಗೆ ದಿನಾಂಕ 10/1/2024 ಪ್ರಸ್ತಾವನೆ ಹೊರಡಿಸ್ಯಾರ. 10ನೇ ತಾರೀಕು ಯಾವುದಪ್ಪ ಅಂದ್ರೆ ಇಲಾಖೆಯಿಂದ ಪ್ರಸ್ತಾವನೆ ಸ್ವೀಕರಿಸಿದ ದಿನಾಂಕ ಎಷ್ಟು ಸ್ವೀಕರಿಸ್ಯಾರ? 22/6/2023 ಒಳಗೆ ಸ್ವೀಕರಣೆ ಮಾಡ್ಯಾರ. ಯಾವ ಇಲಾಖೆ? ಪಶುಸಂಗೋಪನೆ ಮತ್ತು ಪಶು ವೈದ್ಯ ಸೇವಾ ಇಲಾಖೆ. ಇದು ಹುದ್ದೆ ಯಾವಪ್ಪ ನಮ್ಮ ಪಶು ವೈದ್ಯಾಧಿಕಾರಿಗಳು. ಯಾವ ಹುದ್ದೆ, ಯಾವ ಗ್ರೇಡಪ್ಪ ಹುದ್ದೆಗಳಿದೆ ಅಂದರೆ ಎ ಗ್ರೇಡ್ ಹುದ್ದೆ. RPC ಎಷ್ಟು? 400 ಮತ್ತು HK ಇಲ್ಲ, HK ಎಷ್ಟು ಖಾಲಿ ಇಲ್ಲ. ಏನೇನು ಷರತ್ತುಗಳು ಏನೇನು ಹೊರಡಿಸ್ತಾರಪ್ಪ ಅಂದ್ರೆ ಸದರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಪ್ರಕರಣ ಸಂಖ್ಯೆ ತಡೆಯಾಜ್ಞೆ ಇದು ಸ್ಟೇ ಐತಿ. ಈ ಹುದ್ದೆಗೆ ಉಚ್ಚ ನ್ಯಾಯಾಲಯದಲ್ಲಿ ಸ್ಟೇ ಐತಿ. ಮುಂದಿನ ಕ್ರಮದ ಕುರಿತು ಮಾಹಿತಿ ಕೋರಿ ದಿನಾಂಕ 6/9/2023 ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಯಾವುದು? ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು? ಇದು ಉಚ್ಚ ನ್ಯಾಯಾಲಯ ಏನಾಗಿತ್ತು? ಹೈಕೋರ್ಟ್. ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್. ಇಟ್ ಈಸ್ ನಾಟ್ ಎ ಸುಪ್ರೀಂ ಕೋರ್ಟ್, ಇಟ್ ಈಸ್ ಎ ಹೈಕೋರ್ಟ್. ಹೈಕೋರ್ಟ್ ಏನಾಗೈತಪ್ಪ ಅಂದ್ರೆ ಸರ್ಕಾರಕ್ಕೆ ಪತ್ರ ಬರ್ತೈತೆ. ಎಷ್ಟರವಾಗ? 6/9/2023 ಸರ್ಕಾರಕ್ಕೆ ಪತ್ರ ಬರ್ತೈತೆ. ಇದರಿಂದ ಸರ್ಕಾರದಿಂದ ಯಾವುದೇ ರೀತಿ ಇರುವವರೆಗೂ ಮಾಹಿತಿ ಹೈಕೋರ್ಟ್ಗೆ ಹೋಗಿಲ್ಲ, ಸ್ವೀಕೃತವಾಗಿರುವುದಿಲ್ಲ ಅಂತ ಕೊಟ್ಟಾರೆ. ನೆಕ್ಸ್ಟ್ 2ನೇ ಹುದ್ದೆ ಯಾವುದಪ್ಪ ಅಂದ್ರೆ ಪೌರಾಡಳಿತ ನಿರ್ದೇಶನಾಲಯದೊಳಗೆ ಪರಿಸರ ಅಭಿಯಂತರರು ಇಂಜಿನಿಯರ್, ಎನ್ವಿರಾನ್ಮೆಂಟ್ ಇಂಜಿನಿಯರ್. ಯಾವ ಹುದ್ದೆ, ಯಾವ ಗ್ರೇಡ್ ಹುದ್ದೆ ಅಂದರೆ B ಗ್ರೇಡ್ ಹುದ್ದೆ. ಇದು RPC ಇಲ್ಲ, HK ಭಾಗದವರಿಗೆ 4 ಅದಾವೆ. ನೇಮಕಾತಿ ವಿಧಾನವನ್ನು ತಪ್ಪಾಗಿ ನಮೂದಿಸಿದ್ದು ನಿಯಮಾನುಸಾರ ಸರಿಪಡಿಸಿ ನೀಡುವಂತೆ ಇಲಾಖೆಯನ್ನು ಕೋರಲಾಗಿದೆ. ಈ ನೇಮಕಾತಿ ಕಂಡೀಷನ್ಸ್ ತಪ್ಪಾಗಿ ನಮೂದಿಸಿದ್ರೆ ಅದನ್ನು ನಿಯಮಾನುಸಾರವಾಗಿ ಸರಿಪಡಿಸಿ ನೀಡಬೇಕಂತೆ ಇಲಾಖೆಗೆ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದೆ. ಜಲಸಂಪನ್ಮೂಲ ಇಲಾಖೆ ಒಳಗೆ ಸಹಾಯಕ ಇಂಜಿನಿಯರ್ ಸಿವಿಲ್, ಸಹಾಯಕ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇಂಜಿನಿಯರ್ B ಗ್ರೇಡ್ 90 ಮತ್ತು 10 ಹುದ್ದೆಗಳು ಕರೆದಾರ. ಮತ್ತು ಅದೇ ರೀತಿ ಅಂತರ್ಜಲ ನಿರ್ದೇಶನಾಲಯ ಭೂವಿಜ್ಞಾನಿಗಳು ಕರೆದಾರ. ಕಾರ್ಖಾನೆ ಮತ್ತು ಬಾಯ್ಲರ್ ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಒಳಗೆ ವಿವಿಧ ಸಹಾಯಕ ನಿರ್ದೇಶಕರು ಕರೆದಾರ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪತ್ರಾಂಕಿತ ವ್ಯವಸ್ಥಾಪಕರು, ತಾಲೂಕಾ ಅಭಿವೃದ್ಧಿ ಅಧಿಕಾರಿಗಳು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಒಳಗೆ BCM ಆಫೀಸ್ಗಳು ಇರ್ತಾವಲ್ಲ, ನಿಮ್ಮ ಹಾಸ್ಟೆಲ್ ವತಿಯಿಂದ ಜಿಲ್ಲಾ ಹಿಂದುಳಿದ ವರ್ಗಗಳು, ತಾಲೂಕಾ ಹಿಂದುಳಿದ ವರ್ಗಗಳು ಇರುತ್ತೆ. ಅದರೊಳಗೆ ತಾಲೂಕಾ ಅಭಿವೃದ್ಧಿ ಅಧಿಕಾರಿಗಳಿಗೆ ಕರೆದಾರ. B ಗ್ರೇಡ್ ಹುದ್ದೆ ಅದು. ಇದು RPC ಅವರಿಗೆ 21 ಹುದ್ದೆಗಳದಾವು, HK ಭಾಗದವರಿಗೆ 19 ಹುದ್ದೆಗಳದಾವು. ಇವು ಕರಡು ಅಧಿಸೂಚನೆ ಸಿದ್ಧಪಡಿಸಿ ಆಯೋಗದ ಅನುಮೋದನೆ ಕೋರಿ ಕಡತಗಳನ್ನು ರವಾನಿಸಲಾಗಿದೆ. ಆಯೋಗದ ಅನುಮೋದನೆ ಪಡೆದು ಕಡತಗಳನ್ನು ರವಾನಿಸ್ಯಾರ. ಕಡತಗಳನ್ನು ಮುಂದೆ ಕಳಿಸ್ಯಾರ, ರವಾನೆ ಮಾಡ್ಯಾರ. ಅದೇ ರೀತಿ ನೆಕ್ಸ್ಟ್ ಬೃಹತ್ ಬೆಂಗಳೂರು BBMP ಸಹಾಯಕ ಇಂಜಿನಿಯರ್ ಸಿವಿಲ್ ಕರೆದಾರ. ಅವಳಿ ಮತ್ತು ಪೌರಾಡಳಿತ ನಿರ್ದೇಶನಾಲಯ 7 ಹುದ್ದೆಗಳದಾವು. ಪೌರಾಡಳಿತ ನಿರ್ದೇಶನಾಲಯ ಒಳಗೆ 1 ಹುದ್ದೆ ಐತಿ, ಎಲೆಕ್ಟ್ರಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್. ಕೈಗಾರಿಕಾ ವಾಣಿಜ್ಯ ಇಲಾಖೆ ಸಹಾಯಕ ನಿರ್ದೇಶಕರು 20 ಮತ್ತು 3 ಹುದ್ದೆಗಳದಾವೆ. HK ಭಾಗದವರಿಗೆ 3, ನಾನ್ HK ಭಾಗದವರಿಗೆ 20. ಪಶುಸಂಗೋಪನೆ ಮತ್ತು ವೈದ್ಯ ಸೇವಾ ಇಲಾಖೆ ಒಳಗೆ ಪಶು ವೈದ್ಯಕಾರಿ HK ಭಾಗದವರಿಗೆ 14 ಅದಾವೆ. D ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದೊಳಗೆ ಜಿಲ್ಲಾ ವ್ಯವಸ್ಥಾಪಕರು, ರಿಕವರಿ ಆಫೀಸರ್. ಅಭಿವೃದ್ಧಿ ನಿಗಮ ಇರತ್ತಲ್ಲ, ಈ ಅಭಿವೃದ್ಧಿ ನಿಗಮದೊಳಗೆ ಜಿಲ್ಲಾ ವ್ಯವಸ್ಥಾಪಕರು ಮತ್ತು ರಿಕವರಿ ಆಫೀಸರ್ HK ಭಾಗ 4, ನಾನ್ HK ಭಾಗ 12 ಹುದ್ದೆಗಳು ಕರೆದಾರ. ಕೃಷಿ ಇಲಾಖೆ ಅಗ್ರಿಕಲ್ಚರ್ ಆಫೀಸರ್ ಒಳಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳು ಕರೆದಾರೆ. ನಾನ್ HK 300, HKದವರಿಗೆ 68 ಹುದ್ದೆಗಳು ಕರೆದಾರೆ. ಅಷ್ಟು 955 148 ಹುದ್ದೆಗಳದಾವು. ನೆಕ್ಸ್ಟ್ ನೇಮಕಾತಿ ಶಾಖೆ 2 ಒಳಗೆ ಯಾವಪ್ಪ ಅಂದರೆ ಸಾರಿಗೆ ಇಲಾಖೆಯಲ್ಲಿ ಮೋಟಾರು ವಾಹನ ನಿರೀಕ್ಷಕರು RTO ಇದು 70 ಮತ್ತು 6 ಹುದ್ದೆ. HKದವರಿಗೆ 6 ಹುದ್ದೆ,
ನಾನ್ ಹೆಚ್ಕೆದವ್ರಿಗೆ 70 ಹುದ್ದೆಗಳು. ಜಲಸಂಪನ್ಮೂಲ ಇಲಾಖೆ ಕಿರಿಯ ಇಂಜಿನಿಯರ್ ಸಿವಿಲ್ ಅಸಿಸ್ಟೆಂಟ್, ಜೂನಿಯರ್ ಇಂಜಿನಿಯರ್ ಸಿವಿಲ್, ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ 270 30 ಹುದ್ದೆಗಳು ಕರೆಯೋದ್ರಾಗದಾರ. ಮತ್ತು ಅದೇ ರೀತಿಯಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಳಗೆ ಸ್ಟಾಫ್ ನರ್ಸ್ 17 ಹುದ್ದೆಗಳು ಅದಾವೆ. ಪೌರಾಡಳಿತ ನಿರ್ದೇಶನಾಲಯ ಒಳಗೆ ಜೂನಿಯರ್ ಇಂಜಿನಿಯರ್ ಸಿವಿಲ್ 8 HK ಭಾಗದವ್ರಿಗೆ. ಮತ್ತು ಪೌರಾಡಳಿತ ನಿರ್ದೇಶನಾಲಯ ಒಳಗೆ ಜೂನಿಯರ್ ಆರೋಗ್ಯ ನಿರೀಕ್ಷಕರು 28 ಹುದ್ದೆಗಳು HK ಭಾಗ. ಅದೇ ರೀತಿಯಾಗಿ ನೀರು ಸರಬರಾಜುದಾರರು ಪೌರಾಡಳಿತ ನಿರ್ದೇಶನಾಲಯ ಒಳಗೆ 4 ಹುದ್ದೆಗಳಿದಾವೆ. ಸಹಾಯಕ ನೀರು ಸರಬರಾಜು 5 HK ಭಾಗ. ಅದೇ ರೀತಿ ಪೌರಾಡಳಿತ ನಿರ್ದೇಶನಾಲಯ ಸಿಟಿ ಕಾರ್ಪೊರೇಷನ್ BBMP ಹೊರತುಪಡಿಸಿ ಜೂನಿಯರ್ ಇಂಜಿನಿಯರ್ ಸಿವಿಲ್ 7 ಹುದ್ದೆಗಳಿದಾವೆ. ನೆಕ್ಸ್ಟ್ ಬಂದ್ರೆ ಪೌರಾಡಳಿತ ನಿರ್ದೇಶನಾಲಯ ಒಳಗೆ BBMPಯನ್ನು ಹೊರತುಪಡಿಸಿ ಕಿರಿಯ ಇಂಜಿನಿಯರ್ ಎಲೆಕ್ಟ್ರಿಕಲ್ ಎಷ್ಟದವಪ್ಪ ಅಂದ್ರೆ ಕಿರಿಯ ಇಂಜಿನಿಯರ್ ಎಲೆಕ್ಟ್ರಿಕಲ್ ಒಳಗೆ 1 ಹುದ್ದೆ ಖಾಲಿ ಐತಿ HK ಭಾಗದವ್ರಿಗೆ. ಅದೇ ಪೌರಾಡಳಿತ ನಿರ್ದೇಶನಾಲಯ ಕಿರಿಯ ಆರೋಗ್ಯ ನಿರೀಕ್ಷಕರು 11 ಹುದ್ದೆಗಳು ಖಾಲಿ ಅದಾವೆ. ನೆಕ್ಸ್ಟ್ ಇವೆಲ್ಲ ಪ್ರಸ್ತುತ ಹಂತ ಎಲ್ಲೈತಪ್ಪ ಅಂದ್ರೆ ಪರಿಶೀಲನೆ ಹಂತದೊಳಗೆ ಐತಿ. ಕೈಗಾರಿಕೆ ಒಳಗೆ ಕೈಗಾರಿಕಾ ವಿಸ್ತೀರ್ಣಾಧಿಕಾರಿ 50 ನಾನ್ HK 13 HK. ಬೃಹತ್ ಬೆಂಗಳೂರು BBMP ಒಳಗೆ ಕಿರಿಯ ಇಂಜಿನಿಯರ್ ಸಿವಿಲ್ 46 4. BBMP ಒಳಗೆ ಸ್ಟಾಫ್ ನರ್ಸ್ 1 ಹುದ್ದೆ ಐತಿ HK ಭಾಗದವ್ರಿಗೆ. ನೇಮಕಾತಿ 4ನೇ ಹಂತ. ಪೌರಾಡಳಿತ ನಿರ್ದೇಶನಾಲಯ ಕರ ವಸೂಲಿಗಾರರು, ಲೆಕ್ಕಿಗರು, ಮುಖ್ಯಾಧಿಕಾರಿ, ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು ಇವೆಲ್ಲ ಖಾಲಿ ಅದಾವೆ. ಇವು ಪರಿಶೀಲನೆ ಹಂತದೊಳಗದಾವೆ. ನೆಕ್ಸ್ಟ್ ಲೋಕೋಪಯೋಗಿ ಇಲಾಖೆ ಸಹಾಯಕ ಇಂಜಿನಿಯರ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕನ್ನಡ ಲೆಕ್ಕ ಪರಿಶೋಧನೆ ಇಲಾಖೆ, ಕಾರ್ಖಾನೆ ಬಾಯ್ಲರ, ವಾಣಿಜ್ಯೋದ್ಯಮ ಮತ್ತು ಆಯುಕ್ತ ಕಾರ್ಮಿಕ ಇಲಾಖೆ. ಅದೇ ರೀತಿಯಾಗಿ ರಾಜ್ಯ ಗ್ರಾಹಕ ಯೋಜನೆಗಳು ಆಯುಕ್ತರು, ಸಾರಿಗೆ ಸಂಸ್ಥೆ, ಮುಖ್ಯ ವಿದ್ಯುತ್ ಪರಿವೀಕ್ಷಕರು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ RDPR. ಅದರೊಳಗೆ RDPR ಬಗ್ಗೆ ನಾವು ವಿವರಣೆ ನೀಡಬೇಕಂದ್ರೆ ನಿಮಗೆ RDPR ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಈ ನಾನ್ HKದವ್ರಿಗೆ 62 ಹುದ್ದೆಗಳು, HKದವ್ರಿಗೆ 29 ಹುದ್ದೆಗಳು. ಹಲೋ ಫ್ರೆಂಡ್ಸ್. ಮತ್ತು ಅದೇ ರೀತಿಯಾಗಿ RDPR ಒಳಗೆ ಗ್ರೇಡ್ 1 ಕಾರ್ಯದರ್ಶಿ 135, ನಾನ್ HK 85. ಇದು ಆನ್ಲೈನ್ ಮೂಲಕ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಇಲಾಖೆಗೆ 17/11/2023 ಪತ್ರ ಬರೆದಿದ್ದರೆ ಇನ್ನೂ ಆನ್ಲೈನ್ ಮೂಲಕ ಪ್ರಸ್ತಾವನೆಯನ್ನು ಸಲ್ಲಿಸಿಲ್ಲ. ಗ್ರೇಡ್ 2 ಕಾರ್ಯದರ್ಶಿ 291, ನಾನ್ HK 52 HK ಭಾಗದವ್ರಿಗೆ ಇದಾವೆ. ಈ ರೀತಿ ಅಧಿಕೃತ ಅಧಿಸೂಚನೆ ಪ್ರಕಟಣೆಯನ್ನು ಇಲಾಖೆ ಏನು ಮಾಡಿದಪ್ಪ ಅಂದ್ರೆ ಹೊರಡಿಸೈತಿ. ಇದ್ರ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ನಮಗೆ ಲಭ್ಯವಾಯ್ತಂದ್ರೆ ಆದಷ್ಟು ಬೇಗ ನಾನು ನಿಮಗೆ ತಿಳಿಸಲು ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ವಿಷಯದ ಕುರಿತು ನಾವು ಚಾನಲ್ ಮಾಡಿರೋ ಉದ್ದೇಶನೇ ಯಾವುದೇ ಒಂದು ವಿಷಯ ಇತ್ತಂದ್ರೆ ಜನರಿಗೆ ತಲುಪಿಸುವುದು ನಮ್ಮದೊಂದು ಮೂಲ ಉದ್ದೇಶ ಆಗೈತಿ. ಆದ ಕಾರಣದಿಂದ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾರ್ಥಿಗಳಿಗೆ ತಲುಪಿಸುವುದು ನಮ್ಮ ಮೂಲ ಉದ್ದೇಶ ಆಗೈತಿ. ಇದ್ರ ಬಗ್ಗೆ ಏನಾದರೂ ನಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಲಭ್ಯವಾಯ್ತಂದ್ರೆ ನಾವು ನಿಮಗೆ ವಿಡಿಯೋ ಮೂಲಕ ಮತ್ತೊಂದು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಏನು ಮಾಡ್ತೀವಪ್ಪ ಅಂದ್ರೆ ತಿಳಿಸ್ತೇವೆ. ಈ ರೀತಿಯಾದಂಥ ಒಂದು ಈಗ ಅಧಿಸೂಚನೆ ಪ್ರಕಟಗೊಂಡೈತಿ, ಇದನ್ನು ತಿಳಿಸೇವಿ. ಇದಕ್ಕಿಂತ ಹೆಚ್ಚಿಂದ ಏನಾದರೂ ಬರ್ತಂದ್ರೆ ಅಧಿಸೂಚನೆಯನ್ನು ನಾವು ನಿಮಗೆ ತಿಳಿಸಲು ಇಷ್ಟಪಡ್ತೇವೆ. ಈ ವಿಡಿಯೋ ನೋಡೋದ್ರಿಂದ ಹಾಗೆ ಬಿಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅದಕ್ಕಿಂತ ನಿಮಗೆ ಹೆಚ್ಚಿನ ಡೌಟ್ಸನ್ನು ಕೇಳಬೇಕಾಗಿತ್ತಂದ್ರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಹಾಕಿದ್ದೇನೆ, ವಾಟ್ಸಪ್ ಲಿಂಕನ್ನು ಹಾಕಿದ್ದೇನೆ, ಟೆಲಿಗ್ರಾಮ್ ಲಿಂಕನ್ನು ಹಾಕಿದ್ದೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಟೆಲಿಗ್ರಾಮಲ್ಲಿ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕಾಮೆಂಟ್ಸ್ ಮುಖಾಂತರ ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.